Hi friends, good evening. Welcome to Current Events. ನಾನು ಸುರೇಶ್ ನಿಮಂಗ್ರಿ, ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವಿಜಯಪುರ. ಈಗಾಗಲೇ ನಾನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಜನವರಿ ಫಸ್ಟ್ ವೀಕ್ 2021 ಈ ಮೊದಲ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಹಾಗಾಗಿ ನನ್ನ ಎರಡನೇ ವಿಡಿಯೋನ ವೀಕ್ಷಿಸುವವರು ಮೊದಲು ಜನವರಿ ಫಸ್ಟ್ ವೀಕ್ 2021 ವಿಡಿಯೋವನ್ನು ನೋಡೋದಷ್ಟೇ ಅಲ್ಲ, ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ನಿಮ್ಮ ಮುಂದೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಹೊಸ ವಿದ್ಯಮಾನಗಳನ್ನು, ಕೆಲವೊಂದು ಟಾಪಿಕ್ಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಇವು ಮುಂದೆ ಬರ್ತಕ್ಕಂತಹ ಪೊಲೀಸ್, PSI, KS ಹೀಗೆ ಸಾಕಷ್ಟು ಎಕ್ಸಾಮ್ಗಳಿಗೆ ಅತಿ ಉಪಯುಕ್ತ ಇರತಕ್ಕಂತಹ ಪ್ರಚಲಿತ ಘಟನೆಗಳು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಜನವರಿ 2021 ಸೆಕೆಂಡ್ ವೀಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ ಯಾವಾಗ ನಾವು ಸ್ವಲ್ಪ ಜಸ್ಟ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್: ಫಸ್ಟ್, ಪ್ರವಾಸಿ ಭಾರತೀಯ ದಿವಸ್. ಎರಡನೇದು, ದೇಶದ ಮೊದಲ ಆಟಿಕೆ ಕ್ಲಸ್ಟರ್. ಥರ್ಡ್ ಒನ್, ಚಂಡಮಾರುತ. ಫೋರ್ತ್ ಒನ್, ಪಾಸ್ಪೋರ್ಟ್ ಇಂಡೆಕ್ಸ್ 2021. ಫಿಫ್ತ್ ಒನ್, ಭಾರತೀಯ ಸೇನಾ ದಿನಾಚರಣೆ. ಸಿಕ್ಸ್ತ್ ಒನ್, ಇಂಟರ್ನ್ಯಾಷನಲ್ ಮೈಗ್ರೇಷನ್ 2020. ಹಾಗಾದರೆ ನಾನು ಇವೇ ಟಾಪಿಕನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ? ಯಾಕೆಂದರೆ ನಾಳಿನ PC ಇಂದ KS ವರೆಗೆ ಪ್ರಚಲಿತ ಘಟನೆಗಳು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ರೋಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ದಿನನಿತ್ಯ ಪೇಪರ್ನ ಓದೋದ್ರ ಮೂಲಕ ನೀವು ಈ ಒಂದು ಪ್ರತಿಯೊಂದು ಅಂಶವನ್ನು ನೀವು ಗಮನಿಸಬೇಕಾಗ್ತಕ್ಕಂಥದ್ದು. ಹಾಗಾಗಿ ನಾವು ಈಗಾಗಲೇ ಜನವರಿ 2021ರಿಂದ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಪ್ ಟು ಈ ಕರೆಂಟ್ ಇವೆಂಟ್ಸ್ಗೋಸ್ಕರ ಪ್ರತಿ ಸೀರೀಸ್ ನಾನು ಇಲ್ಲಿವರೆಗೆ, ಅಂದರೆ ಅಪ್ ಟು ಟಿಲ್ ಡೇಟ್ವರೆಗೆ ನಾನು ಕೊಡ್ತಾ ಬರ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಈ ಒಂದು ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಆಗಲಿ, ಪ್ರಚಲಿತ ಘಟನೆಗಳು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಅನಿಸುತ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಘಟನೆಗಳ ಬಗ್ಗೆ ಜಸ್ಟ್ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರವಾಸಿ ಭಾರತೀಯ ದಿವಸ್. ಪ್ರವಾಸಿ ಭಾರತೀಯ ದಿವಸ್ ನಿಮಗೆಲ್ಲರಿಗೂ ಗೊತ್ತಿದೆ, ಬಹಳ ಇಂಪಾರ್ಟೆಂಟ್. ಆದರೆ PSI ಮತ್ತು ಪೊಲೀಸ್ಗೆ ವೆರಿ ಸಿಂಪಲ್ ಕ್ವಶನ್ ಕೇಳ್ತಾನೆ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಏನು ಬರ್ಬೋದು? ಭಾರತೀಯ ಪ್ರವಾಸಿ ದಿವಸನ್ನ ಯಾವ ದಿನದಂದು ಆಚರಿಸುತ್ತಾರೆ ಅಂತ ಕ್ವಶನ್ ಕೇಳಿದ್ರ, ಸೊ ಜನವರಿ 9ರಂದು. ವೆರಿ ಇಂಪಾರ್ಟೆಂಟ್. ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಆಚರಣೆ ಏಕೆ ಮಾಡುತ್ತಾರೆ? ವೈ? ನೀವೆಲ್ಲ ಕರೆಂಟ್ ಅಫೇರ್ಸ್ ಓದೋತ್ನಾಗ, ಡೈಲಿ ಪೇಪರ್ ಓದೋತ್ನಾಗ ನೀವು ಕ್ವಶನ್ ಮಾರ್ಕ್ ಹಾಕೋಬೇಕು. ವೈ, ವಾಟ್ ಎಲ್ಲ ಅಂದ್ರೆ ನೀವು ಹೊಸ ಹೊಸ ವಿಷಯಗಳು ಸಂಗ್ರಹಣೆಗೊಂಡು ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಯಾಕೆ ಆಚರಣೆ ಮಾಡ್ತಾರೆ? ಏಕೆಂದರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915 ಜನವರಿ 9ರಂದು ಭಾರತಕ್ಕೆ ಬಂದರು. ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಆದರೆ
ಈ ಒಂದು ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಆಚರಣೆ ಮಾಡೋದು ಯಾವಾಗಿನಿಂದ ಕ್ವಶನ್ ಕೇಳಿದ್ರೆ ವೆನ್ ಯಾವಾಗಿಂದ ಆಚರಣೆ ಮಾಡ್ತೀವಿ ಇದನ್ನ ಯಾವಾಗಿಂದ್ರೆ 2003ರಿಂದ ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಒಂದು ಸವಿನೆನಪಿಗಾಗಿ ಪ್ರವಾಸಿ ಭಾರತೀಯ ದಿವಸ ತಿಳ್ಕೊಂಡು ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಶಿಫಾರಸು ಮಾಡತಕ್ಕಂಥ ಸಮಿತಿ ಯಾವುದು? ಯಾರಾದ್ರೂ ಹೇಳ್ಬೋದಾ? ನೋಡಿ, ಸಮಿತಿ ಯಾವುದು ಅಂದ್ರೆ LM ಸಿಂಘ್ವಿ ಸಮಿತಿ. ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಬಹಳ ಸಲ PSI ಕ್ವಶನ್ ಕೇಳ್ತಾನೆ. ನೀವೆಲ್ಲರಿಗೂ ಏನು ಗೊತ್ತಿರುತ್ತೆ? ಭಾರತೀಯ ಪ್ರವಾಸಿ ದಿವಸ ತಿಳ್ಕೊಂಡು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ 9 ಗೊತ್ತಿರುತ್ತೆ, ಯಾಕೆ ಅನ್ನೋದು ಕೂಡ ಗೊತ್ತಿರುತ್ತೆ, ಹಿನ್ನೆಲೆ ಗೊತ್ತಿರುತ್ತೆ, ಆಮೇಲೆ ಯಾವಾಗಿಂದಲೂ ಗೊತ್ತಿರುತ್ತೆ. ಬಟ್ ಕ್ವಶನ್ ಕೇಳೋದೇನಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಪ್ರವಾಸಿ ಭಾರತೀಯ ದಿವಸ ಈ ಒಂದು ಆಚರಣೆಯನ್ನ ಮಾಡಲಿಕ್ಕೆ ಶಿಫಾರಸು ಮಾಡತಕ್ಕಂಥ ಸಮಿತಿ ಯಾವುದು ಅಂದ್ರೆ LM ಸಿಂಘ್ವಿ ಸಮಿತಿ. ಓಕೆ, ಹಾಗಾದ್ರೆ ಇನ್ನೊಂದು ಮತ್ತೆ PSI ಕ್ವಶನ್ ಯಾವ ತರ ಬರ್ಬೋದು? PSI ಕ್ವಶನ್ ಯಾವ್ದಾಗ 2021ರ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಡ್ರಿ. 2021ರ ಪ್ರವಾಸಿ ಭಾರತೀಯ ದಿವಸ ಥೀಮ್ ಏನಾಗಿತ್ತು? ಬಹಳ ಇಂಪಾರ್ಟೆಂಟ್ ನೋಡಿ, ಥೀಮ್. ಅದಕ್ಕೆ ನೀವೆಲ್ಲ ಓದು ಮುಂದೆ ಏನಪ್ಪ ಅಂದ್ರೆ ಪ್ರತಿಯೊಂದು ಪ್ರಮುಖ ದಿನಾಚರಣೆ ಥೀಮ್ಗಳನ್ನ ಓದ್ಕೊಳ್ಳೇಬೇಕು. ಏನ್ ಥೀಮ್ ಇದ್ದು? ಫಾರ್ ಎಕ್ಸಾಂಪಲ್ ಪ್ರವಾಸಿ ಭಾರತೀಯ ದಿವಸ ಆಗಿರ್ಬೋದು, ರಾಷ್ಟ್ರೀಯ ಹೆಣ್ಣು ದಿನಾಚರಣೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರ್ಬೋದು, ಹೀಗೆ ಸಾಕಷ್ಟು ದಿನಾಚರಣೆಗಳು ಬರ್ತವೆ. ಅದು ಪ್ರತಿಯೊಂದು ಥೀಮ್ ಅನ್ನು ನೋಡಬೇಕಾಗತ್ತೆ. ಹಾಗಾದ್ರೆ ಪ್ರವಾಸಿ ಭಾರತೀಯ ದಿವಸದ 2021ರ ಥೀಮ್ ಏನಾಗಿತ್ತು ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಟು ಆತ್ಮ ನಿರ್ಭರ್ ಭಾರತ್. ವೆರಿ ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ಗೆ ಇದರ ಬಗ್ಗೆ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕಾಗತ್ತೆ. 2021ರ ಪ್ರವಾಸಿ ಭಾರತೀಯ ದಿವಸದ ಮುಖ್ಯ ಥೀಮ್ ಏನಾಗಿತ್ತು ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಟು ಆತ್ಮ ನಿರ್ಭರ್ ಭಾರತ್. ಹಿಂಗಂದ್ರೆ ಏನಂದ್ರೆ ಆತ್ಮ ನಿರ್ಭರ ಭಾರತಕ್ಕೆ ಕೊಡುಗೆ ನೀಡುವುದು ಅಂತ ತಿಳ್ಕೊಂಡು ಹೇಳ್ತೀವಿ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ನಿಮ್ಗೆಲ್ಲರಿಗೂ ನಾನು ಅರ್ಥ ಆಯ್ತು ತಿಳ್ಕೊಡ್ತೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೆಕೆಂಡ್ ಟಾಪಿಕ್, ದೇಶದ ಮೊದಲ ಆಟಿಕೆ ಕ್ಲಸ್ಟರ್. ಹಿಂಗಂದ್ರೆ ಏನ್ರಿ? ಬಹಳ ಇಂಪಾರ್ಟೆಂಟ್. ಹಾಗಾಗಿ ನರೇಂದ್ರ ಮೋದಿ ಅವರು ಒಂದು ಯೋಜನೆ ತಂದರು. ಅದು ಆತ್ಮ ನಿರ್ಭರ್ ಭಾರತ್ ತಿಳ್ಕೊಂಡು ಒಂದು ಯೋಜನೆ. ಈ ಒಂದು ಯೋಜನೆ ತಂದಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಅಡಿಯಲ್ಲಿ ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅಂದ್ರೆ ಸಣ್ಣ ಮಕ್ಕಳು ಈ ಆಟಿಕೆ ಮಟೀರಿಯಲ್ಗಳನ್ನ ಯೂಸ್ ಮಾಡ್ತಕ್ಕಂಥ ಎಲ್ಲ ಮಟೀರಿಯಲ್ ನಮ್ಮ ಏನಂತಾರೆ ಎದರ ಮೇಲೆ ಡಿಪೆಂಡ್ ಆಗಿದ್ದು ಅಂದ್ರೆ ನಾವು ಚೀನಾ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದ್ರೆ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಚಿಕ್ಕ ಮಕ್ಕಳ ಆಟಿಕೆ ಸಾಮಾನುಗಳು ಬರ್ತಕ್ಕಂಥ ಯಾವ ದೇಶದಂದ್ರೆ ಕಾಮನ್ ನಾವು ಹೇಳ್ತೀವಿ ಚೀನಾದ. ಅದಕ್ಕೆಪ್ಪ ಚೀನಾದ ಸಾಮಾನುಗಳು ಹಂಗೆ ಚಲೆತೋ ಚಾಂದ ನೈತೋ ಶಾಂತ. ಹಾಗಾಗಿ ಇವು ಚೀನಾದ ಮೇಲೆ ನಾವು ಈವರೆಗೆ ಬಹಳಷ್ಟು ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಇನ್ನು ಮೇಲೆ ನಾವು ಚೀನಾದ ಮೇಲಾಗಲಿ ಇನ್ನಿತರ ಯಾವುದೇ ದೇಶದಲ್ಲಿ ನಾವು ಬಹಳಷ್ಟು ಡಿಪೆಂಡ್ ಆಗಬಾರ್ದಕ್ಕೋಸ್ಕರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ್ ಭಾರತ್ ಯೋಜನೆಯಲ್ಲಿ ಏನಪ್ಪ ಅಂದ್ರೆ ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅನ್ನ ಅವರು ಓಪನ್ ಮಾಡಿದ್ದಾರೆ. ಹಾಗಾಗಿ ದೇಶದಲ್ಲಿ ಮೊದಲ, ವಿಶ್ವದಲ್ಲಿ ನೋಡ್ರಿ, ವಿಶ್ವದಲ್ಲೇ ದೊಡ್ಡ, ಬಹಳ ಇಂಪಾರ್ಟೆಂಟ್. ನಮ್ಮ ದೇಶನಾಗ ಮೊದಲ ಆದ್ರೆ ವಿಶ್ವನಾಗ ಇದು ದೊಡ್ಡದು, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹಾಗಾಗಿ ವಿಶ್ವದಲ್ಲಿ ದೊಡ್ಡದು, ದೇಶದಲ್ಲಿ ಮೊದಲ ಆಟಿಕೆ ಕ್ಲಸ್ಟರ್
ಎಲ್ಲಿ ಸ್ಥಾಪನೆ ಆಗತ್ತೆ ನೋಡಿ ಹೇಳ್ರಿ. ಎಲ್ಲ ಲಾಕ್ಡೌನ್ ಟೈಮ್ದಾಗ ಎಲ್ಲ ವ್ಯಾಕ್ಸಿನ್ ಹೋಗ್ಕೊಂಡು ಭಾಳ ಪರ್ಫೆಕ್ಟ್ ಆಗಿ ನೀವು. ಅದಕ್ಕೆ ಒಂದ್ಸಲ ಹೇಳಿ ನೋಡೋಣ, ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಏನಿದೆ ಅಂದರೆ ಇದು ಇಲ್ಲಿ ಅಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ. ಇದರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ? ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ ಯಾವ ತಾಲೂಕು? ಯಾವ ತಾಲೂಕು? ಕುಕ್ಕನೂರು. ಕುಕ್ಕನೂರು ತಾಲೂಕು. ಯಾವ ಹಳ್ಳಿ? ತಳಬಾಳ. ತಳಬಾಳ. ತಳಬಾಳ ಸಮೀಪ. ಇಷ್ಟು ನೆನಪಿಡ್ರೆ ಸಾಕು. ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಅಂತಕ್ಕಂಥದ್ದು ಇದರ ತಂದಿದ್ದ ಮುಖ್ಯ ಉದ್ದೇಶ ಇಷ್ಟೇ, ನಾವು ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು ಒಂದು ವಿಷಯ. ಇನ್ನೊಂದು, ನಮ್ಮ ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರ್ನಾಟಕದ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕು ತಳಬಾಳ ಸಮೀಪ ಇರ್ತಕ್ಕಂಥದ್ದು ಈ ಒಂದು ಆರ್ಥಿಕ ಕ್ಲಸ್ಟರ್ ಅನ್ನ ಉದ್ಘಾಟನೆ ಮಾಡಿದ್ರು. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಾಯ್ತು. ಬಟ್ ಕ್ವಶನ್ ಹೆಂಗೆ ಬರ್ತಾವ್ರಿ? ಕ್ವಶನ್ ಬಹಳ ಸಿಂಪಲ್ ಬರ್ತಾವ. ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಯಾವ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇದೆ? ವೆರಿ ಇಂಪಾರ್ಟೆಂಟ್. ಈ ಜಿಲ್ಲೆ ನೆನಪಿಡಬೇಕು. ಇನ್ನು ಸಿಂಪಲ್ ಇತ್ತಂದ್ರೆ ಬಹಳ ವೆರಿ ಸಿಂಪಲ್ ಕ್ವಶನ್ ಜಿಲ್ಲೆ ಅಂತ ಹೇಳ್ತಾನೆ. ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬೇಕಾಗಿತ್ತಂದ್ರೆ ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಅನ್ನ ಯಾವ ಸ್ಥಳದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಉತ್ತೇಜಿಸಲಾಗಿದೆ ಕ್ವಶನ್ ಕೇಳಿದ್ರೆ ಈ ಜಿಲ್ಲೆನೂ ಕೊಡಂಗಿಲ್ಲ, ತಾಲೂಕು ಕೊಡಂಗಿಲ್ಲ, ಒಂದು ಇದನ್ನು ತಳವಾಳಕ್ಕೆ ಕೊಟ್ಬಿಟ್ಟಿರ್ತಾನೆ. ಅದಕ್ಕೆ ನೀವು ಇಲ್ಲಿ ಮೂರು ಇಂಪಾರ್ಟೆಂಟ್: ಕರ್ನಾಟಕದ ಕೊಪ್ಪಳ ಜಿಲ್ಲೆ, ಕುಕ್ಕನೂರು ತಾಲೂಕು, ತಳವಾಳ ಸಮೀಪ ಇರತಕ್ಕಂಥ ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಅಂತಕ್ಕಂಥ ಸ್ಥಾಪನೆ ಆಗ್ತಾ ಇದೆ. ಹಾಗಾದ್ರೆ ಇದನ್ನ ಯಾರು ನಿರ್ಮಾಣ ಮಾಡಾಕಿದ್ದಾರೆ? ನಿರ್ಮಾಣ ಮಾಡತಕ್ಕಂಥ ಕಂಪನಿ ಯಾವುದು ಹೇಳಿ ನೋಡೋಣ. ನಿರ್ಮಾಣ ಮಾಡತಕ್ಕಂಥ ಕಂಪನಿ ಕ್ವಶನ್ ಕೇಳ್ಬಿಡ್ತಾನೆ PSI ಗೆ. ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಅನ್ನ ನಿರ್ಮಾಣ ಮಾಡತಕ್ಕಂಥ ಕಂಪನಿ ಹೆಸರು ಯಾವುದು ಕ್ವಶನ್ ಕೇಳಿದ್ರ ನಿಮ್ಗೆ ಏನು ಗೊತ್ತಿರ್ತದೆ? ಬರೇ ಆರ್ಥಿಕ ಕ್ಲಸ್ಟರ್ ಅಂತ ಬರೇ ಟೆಡ್ಡಿ ಬೇರೆ ಗೊಂಬೆಗಳು ಅಷ್ಟೇ ಗೊತ್ತಿರ್ತಾವು. ಆದ್ರೆ ಇದರ ನಿರ್ಮಾಣ ಕಂಪನಿ ಯಾವ್ದಾಗ ಏಕಸ್. ಏಕಸ್ ಕಂಪನಿ. ಏಕಸ್ ಕಂಪನಿ ಇದ್ರು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏಕಸ್ ಕಂಪನಿ ನೆನಪಿಡಬೇಕು. ಅದಕ್ಕೆ ಇನ್ನು ದೇಶದ ಮೊದಲ ಆರ್ಥಿಕ ಕ್ಲಸ್ಟರ್ ಅಂತಕ್ಕಂಥ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕು ತಳಬಾಳ ಸಮೀಪ ನೆನಪಿಡಬೇಕು. ಸರಿ, ಈ ಒಂದು ಟಾಪಿಕ್ ಅನ್ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಥರ್ಡ್ ಒನ್, ಚಂಡಮಾರುತ. ಚಂಡಮಾರುತ ಅಂದ್ರೆ ನಿಮಗೆಲ್ಲ ಗೊತ್ತದ, ಜೋಗ್ರಫಿಯಾಗಿ ಎಲ್ಲ ನೀವು ಚಂಡಮಾರುತ ಬಗ್ಗೆ ಓದ್ಬಿಟ್ರಿ. ಬಟ್ ನಾ ಏನು ಹೇಳಕತ್ತೀನಿ ಗೊತ್ತಾನು? ಪ್ರಚಲಿತ ಘಟನೆಗಳು ಹೇಳ್ತಕ್ಕಂಥದ್ದು. ಹಾಗಾಗಿ ನಾ ಇದಕ್ಕೆ ಬೇಸಿಕ್ ಹೋಗದೆ ನೀವು ಇದ್ರ ಬಗ್ಗೆ ಏನು ಮಾಡಬೇಕು? ಚಂಡಮಾರುತಗಳ ಬಗ್ಗೆ ನೀವು ಭಾರತದಲ್ಲಿರ್ತಕ್ಕಂಥ ಚಂಡಮಾರುತಗಳು, ಪ್ರಪಂಚದ ಚಂಡಮಾರುತಗಳ ಬಗ್ಗೆ ನೀವು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ನು ಡಿಸ್ಕಸ್ ಮಾಡ್ತೀವಿ ನೋಡಿ. ಚಂಡಮಾರುತ 2019ರಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ 8 ಚಂಡಮಾರುತಗಳು ಅಪ್ಪಳಿಸಿ ದಾಖಲೆ ನಿರ್ಮಿಸಿದವು. ನೋಡಿ, ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಕಾಮನ್ ಆಗಿ 6 ಚಂಡಮಾರುತಗಳು ಅಪ್ಪಳಿಸಿ ದಾಖಲೆ ಮಾಡಿದ್ದು. ಹಾಗಾದ್ರೆ 2019 ಏನಾಗಿದೆ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ 8 ಚಂಡಮಾರುತಗಳು ಅಪ್ಪಳಿಸಿ ದಾಖಲೆ ನಿರ್ಮಾಣ ಮಾಡಿಬಿಟ್ಟು. ಅದಕ್ಕೆ 2020ರಲ್ಲಿ ನೋಡಿ, 2020ರಲ್ಲಿ ಇದೇ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಎಷ್ಟು ಅಂದಾಗ 5 ಚಂಡಮಾರುತಗಳು ಅಪ್ಪಳಿಸಿ ಸ್ವಲ್ಪ ಜನರಿಗೆ ನಿರಾಳತೆಯನ್ನು ಕೊಟ್ಟು. ಅದಕ್ಕೆ ನಮಗೇನಪ್ಪ ಅಂದರೆ 2025 2019. ಬಟ್ ಕ್ವಶನ್ ಕೇಳೋದೇನು? 2019ರಲ್ಲಿ ಎಷ್ಟು ಚಂಡಮಾರುತಗಳು ಬೀಸಿ ಎಷ್ಟು ಚಂಡಮಾರುತ ಅಪ್ಪಳಿಸಿ ದಾಖಲೆ ನಿರ್ಮಾಣ ಮಾಡ್ತಾರೆ? 8, 7, 10 ಈ ಥರ ಕೊಟ್ಬಿಡ್ತಾನೆ. ಅದರ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ನೀವು ದಾಖಲೆ ಯಾವಾಗಲೇ ದಾಖಲೆಗಳು, ಮೊದಲಿಗರು ಇವೆಲ್ಲ ಕಾಮನ್ ಆಗಿ ನೆನ್ಪಿಡಲೇಬೇಕು.
ಕ್ವಶನ್ ಕೇಳ್ತಾನೆ ಮತ್ತೆ ಕೇಳ್ತಾನೆ ಹೇಳ್ರಿ. ಪಿ ಸಿಗೆ ಮತ್ತೆ PSIಗೆ ನೇರ ಪ್ರಶ್ನೆ, ಅದಕ್ಕೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರ್ತಾವ. ಬಟ್ ನಾವು ಓದೋಕೆ ಭಾಳ ಕಷ್ಟ ಮಾಡ್ಕೋತೀವಿ ನೋಡಿ. ಹಂಗಾರೆ ಪ್ರಚಲಿತ ಘಟನೆಗಳು ಬಂದಾಗ ಐದಾರು ಮ್ಯಾಗ್ಜಿನ್ ತೊಗೊಂಡು ಅದೊಂದು ಮ್ಯಾಗ್ಜಿನ್ ಓದ್ಕೊಂಡು ಇಲ್ಲಿ ಅಲ್ಲಿ ಕನ್ಫ್ಯೂಷನ್ ಇಲ್ಲಿ ಕನ್ಫ್ಯೂಷನ್ ಹಂಗೆ ಯಾಕೆ ಆಕತಿ? ಈ ಮ್ಯಾಗ್ಜಿನ್ದಾಗ ಕೊಡೋರು ಬೇರೆನ, ಆ ಮ್ಯಾಗ್ಜಿನ್ದಾಗ ಕೊಡೋದು ಬೇರೆ. ಹಾಗಾಗಿ ನೀವು ಓದೋವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮ್ಯಾಗ್ಜಿನ್ಗಳು ಕರೆಕ್ಟ್ ಇದ್ರೂ ಕೂಡ ನಾವು ಓದೋರ ಮೇಲೆ, ಟಾಪಿಕ್ ಸೆಲೆಕ್ಟ್ ಮೇಲೆ, ಅದಕ್ಕೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ನೋಡಿ. ಇನ್ನು 2020ರಲ್ಲಿ 5 ಚಂಡಮಾರುತಗಳು ಬೀಸಿ ದಾಖಲೆ ನಿರ್ಮಾಣ ಆಯಿತು. ಇನ್ನು ಅರಬ್ಬಿ ಸಮುದ್ರದಲ್ಲಿ 2020ರಲ್ಲಿ ಯಾವ್ಯಾವ ಚಂಡಮಾರುತಗಳು ಬೀಸಿದವು ಕ್ವಶನ್ ಕೇಳ್ತಾರೆ. ಅದಕ್ಕೆ ಒಂದನೇದು ನಿಸರ್ಗ, ಎರಡನೇದು ಗತಿ. ಇಂಪಾರ್ಟೆಂಟ್ ನೆನ್ಪಿಡಬೇಕು. 2020ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಪ್ಪಳಿಸತಕ್ಕಂಥ ಚಂಡಮಾರುತಗಳು 2, ಒಂದು ನಿಸರ್ಗ, ಇನ್ನೊಂದು ಗತಿ. ಕ್ವಶನ್ ಕೇಳ್ತಾನೆ. 2020ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಕೆಳಗಿನ ಯಾವ ಚಂಡಮಾರುತ ಬೀಸಿತು ಕ್ವಶನ್ ಕೇಳಿದ್ರೆ ಅದರಲ್ಲಿ 2 ಕೊಡಬಹುದು ಅಥವಾ ಒಂದೇನೂ ಕೂಡ ಕೊಡಬಹುದು. ಹಾಗಾಗಿ ನೀವು 2ನೇ ಬಿಡಬೇಕು. ಇನ್ನು 2020ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 3 ಚಂಡಮಾರುತಗಳು ಬೀಸಿದವು. ಅದರ ಒಂದನೇದು ಬುರೇವಿ, ಎರಡನೇದು ಅಂಪಾನ್, ಮೂರನೇದು ನಿವಾರ್. ಇಷ್ಟು ನೋಡಿ, ಎಷ್ಟು ನೇಮ್ ಕೊಟ್ಟರೆ ಸಾಕು. ನಿಮ್ಮ ಪ್ರಚಲಿತಗಳಿಗೆ ಸಂಬಂಧಪಟ್ಟದ್ದು ಇಟ್ಟಾದ್ರೆ ಭಾಳ ಎನಫ್ ಆಯ್ತು. ಹಾಗಾಗಿ 2020ರಲ್ಲಿ ಅರಬ್ಬಿ ಸಮುದ್ರದಲ್ಲಿ 2 ಚಂಡಮಾರುತ, 2020ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 3 ಚಂಡಮಾರುತ. ಹಾಗಾಗಿ ಅರಬ್ಬಿ ಸಮುದ್ರದಲ್ಲಿ ನಿಸರ್ಗ ಮತ್ತು ಗತಿ, ಬಂಗಾಳ ಕೊಲ್ಲಿಯಲ್ಲಿ ಬುರೇವಿ, ಅಂಪಾನ್, ನಿವಾರ್ ಈ 3 ಚಂಡಮಾರುತಗಳು ಬೀಸಿದವು. ಅದಕ್ಕಾಗಿ ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಸರಿ, ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ 4th ಟಾಪಿಕ್ ನೋಡಿ, ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಪಾಸ್ಪೋರ್ಟ್ ಇಂಡೆಕ್ಸ್ 2021 ಬಹಳ ಇಂಪಾರ್ಟೆಂಟ್. ಯಾವಾಗಲಿ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಸೂಚ್ಯಂಕಗಳ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ನಾನು ಲಾಸ್ಟ್ ಕ್ಲಾಸ್ನಾಗ ಅಂದರೆ ಜನವರಿ 1st ವೀಕ್ 2021ರ ಒಂದು ವಿಡಿಯೋದಲ್ಲಿ, ಫಸ್ಟ್ ವಿಡಿಯೋದಲ್ಲಿ ನಾನು ಮಾನವ ಅಭಿವೃದ್ಧಿ ಸೂಚ್ಯಂಕ ಬಗ್ಗೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆದರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಹಾಗೆಯೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕ ಇರತಕ್ಕಂಥ ದೇಶಗಳು ಯಾವುವು, ಇದ್ರ ಬಗ್ಗೆ ನಾನು ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಅದನ್ನು ನಾನು ಫಸ್ಟ್ ವಿಡಿಯೋ ನೋಡಿಕೊಂಡು ಈ ವಿಡಿಯೋನ ನೋಡಲಿಕ್ಕೆ ಟ್ರೈ ಮಾಡಿ. ಇನ್ನು ಪಾಸ್ಪೋರ್ಟ್ ಇಂಡೆಕ್ಸ್ 2021. ಪಾಸ್ಪೋರ್ಟ್ ಅಂದರೆ ನೋಡಿ, ಪವರ್ಫುಲ್ ಮತ್ತು ಬಲಿಷ್ಠ. ಇಟ್ ಮೀನ್ಸ್ ಏನಪ್ಪ ಅಂದರೆ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಸೂಚ್ಯಂಕವನ್ನು ನೀಡತಕ್ಕಂಥದ್ದು. ಪಾಸ್ಪೋರ್ಟ್ ಸೂಚ್ಯಂಕವನ್ನು ನೀಡುವ ಸಂಸ್ಥೆ ಯಾವುದು ಓದಿರೋ ಕ್ವಶನ್ ಕೇಳ್ತಾನೆ, ಭಾಳ ಇಂಪಾರ್ಟೆಂಟ್. ಅದರ ಪಾಸ್ಪೋರ್ಟ್ ಇಂಡೆಕ್ಸ್ 2021 ಈ ಒಂದು ಇಂಡೆಕ್ಸ್ ಅನ್ನ ಯಾರು ಕೊಡ್ತಾರೆ, ಈ ಒಂದು ವರದಿನ ಯಾರು ಪ್ರಕಟ ಮಾಡ್ತಾರೆ ಕ್ವಶನ್ ಕೇಳ್ತಾನೆ. ಅದಕ್ಕೆ ಪವರ್ಫುಲ್ ಮತ್ತು ಬಲಿಷ್ಠ ಸೂಚ್ಯಂಕವನ್ನು ನೀಡುವ ಸಂಸ್ಥೆ ಯಾವುದಾಗ ಆ ಸಂಸ್ಥೆಯ ಹೆಸರು ಹೇಳಬೇಕು, ಹ್ಯಾಂಡ್ಲೆ ಅಂತಕ್ಕಂಥ ಈ ಒಂದು ಸಂಸ್ಥೆ. ಆದರೆ ಪೊಲೀಸ್ ಭಾಳ ಸಿಂಪಲ್ ಕೇಳ್ತಾನೆ, ಪಾಸ್ಪೋರ್ಟ್ ಇಂಡೆಕ್ಸ್ 2021ರ ಒಂದು ಸೂಚ್ಯಂಕವನ್ನು ನೀಡುವ ಸಂಸ್ಥೆ ಯಾವುದು ಅಂದಾಗ ಹ್ಯಾಂಡ್ಲೆ. ಬಟ್ SI ಹೋದಾಗ ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಪಾಸ್ಪೋರ್ಟ್ ಇಂಡೆಕ್ಸ್ 2021 ಹ್ಯಾಂಡ್ಲೆ ಪ್ರಕಾರ ಭಾರತದ ಸ್ಥಾನ ಎಷ್ಟು ಅಂತೇಳಿ ಕ್ವಶನ್ ಕೇಳ್ತಾನೆ. ಹಾಗಾಗಿ ಈ ಹ್ಯಾಂಡ್ಲೆ ಅಂತಕ್ಕಂಥ ನೆನಪು ಯಾವ ದೇಶದಂದರೆ ಇದು ಇಂಗ್ಲೆಂಡ್ ಮೂಲದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಇದರ ಮುಖ್ಯ ಕಾರ್ಯ ಏನಂದರೆ
ಪವರ್ಫುಲ್ ಅಂಡ್ ಬಲಿಷ್ಠ ಇರತಕ್ಕಂಥ ಪಾಸ್ಪೋರ್ಟ್ನ ಸೂಚ್ಯಂಕವನ್ನು ನೀಡತಕ್ಕಂಥ ಮುಖ್ಯ ಉದ್ದೇಶ. ಅದಕ್ಕೆ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಕರಿತೀವಿ ನಾವು. ಇನ್ನು ಪಾಸ್ಪೋರ್ಟ್ ಅಲ್ಲಿ ಮೊದಲ ದೇಶಗಳು 2021 ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಮೊದಲ ದೇಶಗಳು ಯಾವ್ಯಾವ ಅಂದ್ರೆ, ಸೊ ಒಂದನೇದು ಯಾವ್ದು ಹೇಳಿ ನೋಡೋಣ. ಒಂದನೇದು ಜಪಾನ್. ಹಾಗಾದ್ರೆ ಈ ಜಪಾನ್ ನೋಡಿ ಸುಮಾರು ಇದು ಮೊದಲ ಫಸ್ಟ್ ಸ್ಥಾನದಲ್ಲಿದೆ, ಅಗ್ರ ಸ್ಥಾನದಲ್ಲಿರ್ತಕ್ಕಂಥ ಜಪಾನ್. ಹಾಗಾದ್ರೆ ಇದು ವೀಸಾ ಫ್ರೀ ಎಷ್ಟು ದೇಶಕ್ಕೆ ವೀಸಾ ಫ್ರೀ ಕೊಟ್ಟಿದೆ ಅಂದ್ರೆ 191 ದೇಶಗಳಿಗೆ ವೀಸಾ ಫ್ರೀ ಕೊಟ್ಟಿದೆ. ಹಾಗಾಗಿ ಜಗತ್ತಿನ ಅತಿ ಸ್ಟ್ರಾಂಗೆಸ್ಟ್ ಅಥವಾ ಪವರ್ಫುಲ್ ಅಥವಾ ಬಲಿಷ್ಠ ಇರತಕ್ಕಂಥ ಪಾಸ್ಪೋರ್ಟ್ ಯಾವ ದೇಶದ್ದು ಅಂತ ಕ್ವಶನ್ ಕೇಳ್ತಾನೆ, ಅದು ಜಪಾನ್ ತಿಳ್ಕೊಂಡು ಹೇಳಬೇಕು. ಅದರ ಎಷ್ಟು ದೇಶಕ್ಕೆ 191 ದೇಶಕ್ಕೆ ಅಂತಾರೆ ಫ್ರೀ ವೀಸಾ ಪಾಸ್ಪೋರ್ಟ್ ಅನ್ನು ನೀಡಿದೆ. ಅದರ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ, ಎರಡನೇ ಸ್ಥಾನದಲ್ಲಿ ಸಿಂಗಾಪುರ ಎಷ್ಟು ದೇಶಕ್ಕೆ ಅಂದರೆ 190 ದೇಶಗಳಿಗೆ ಸೊ ವೀಸಾ ಫ್ರೀ ಪಾಸ್ಪೋರ್ಟ್ ಅನ್ನ ಸೊ ಅದು ದೇಶ ನೀಡತಕ್ಕಂಥದ್ದು. ಇನ್ನು ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ದಕ್ಷಿಣ ಕೊರಿಯಾ ಮತ್ತು ಜರ್ಮನಿ. ಇವೆರಡು ಇರ್ತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿದೆ. ಆದರೆ ಇದರ ರ್ಯಾಂಕಿಂಗ್ ಎಷ್ಟಂದ್ರೆ ಎಷ್ಟು ದೇಶಗಳಿಗೆ ಅಂದರೆ 185 ದೇಶಗಳಿಗೆ ವೀಸಾ ಫ್ರೀ ಪ್ರಯಾಣ ಸೌಲಭ್ಯವನ್ನು ನೀಡತಕ್ಕಂಥ ಒಂದು ದೇಶಗಳು. ಹಾಗಾಗಿ ನಾವು ಪಾಸ್ಪೋರ್ಟ್ ಇಂಡೆಕ್ಸ್ 2021 ಪ್ರಕಾರ ಸೊ ಅತ್ಯಂತ ಬಲಿಷ್ಠ ಅಥವಾ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಹೊಂದತಕ್ಕಂಥ ದೇಶ ಯಾವ್ದಾಗ ಸೊ ಜಪಾನ್ ಅಂತ ಹೇಳಬೇಕು. ಎರಡನೇ ಸ್ಥಾನ ಇರ್ತಕ್ಕಂಥ ಸಿಂಗಾಪುರ, ಮೂರನೇ ಸ್ಥಾನ ಇರ್ತಕ್ಕಂಥ ದಕ್ಷಿಣ ಕೊರಿಯಾ ಮತ್ತು ಜರ್ಮನಿ. ಹಾಗಾದ್ರೆ ಇಲ್ಲಿದೆ ನೋಡಿ, ಕ್ವಶನ್ ಕೇಳೋದು ನಮ್ಮ ಭಾರತ ಮೇಲೆ. ಹಾಗಾದ್ರೆ ಭಾರತದ ಸ್ಥಾನ ಏನು? ಹಾಗಾದ್ರೆ ಭಾರತ ನೋಡಿ, ಪಾಸ್ಪೋರ್ಟ್ ಇಂಡೆಕ್ಸ್ 2021 ಪ್ರಕಾರ ನಮ್ಮ ಭಾರತ ಸ್ಥಾನ ಎಷ್ಟು ಅಂದ್ರೆ 85ನೇ ಸ್ಥಾನ ಇದೆ. 85ನೇ ಸ್ಥಾನ ಪಾಸ್ಪೋರ್ಟ್ ನೋಡಿ, ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ನಲ್ಲಿ ಭಾರತ ಸ್ಥಾನ 85ನೇ ಸ್ಥಾನ. ಹಾಗಾದ್ರೆ ಇದು ಎಷ್ಟು ದೇಶಕ್ಕೆ ಅಂತ ಅಂದ್ರೆ 58 ದೇಶಗಳಿಗೆ ವೀಸಾ ಫ್ರೀ ಅನ್ನ ಪ್ರಯಾಣ ಸೌಲಭ್ಯವನ್ನು ನೀಡಿದೆ. ಅದಕ್ಕೆ ಕ್ವಶನ್ ಕೇಳೋದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂದ್ರೆ, ಸೊ ಭಾರತ ಪಾಸ್ಪೋರ್ಟ್ ಇಂಡೆಕ್ಸ್ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ? 85ನೇ ಸ್ಥಾನ ಪಡ್ಕೊಂಡಿದೆ. ಎಷ್ಟು ದೇಶಗಳಿಗೆ ವೀಸಾ ಫ್ರೀಯನ್ನು ನೀಡಿದೆ ಅಂದಾಗ 58 ದೇಶಗಳಿಗೆ ವೀಸಾ ಫ್ರೀಯನ್ನು ನೀಡಿದೆ. ನೆಕ್ಸ್ಟ್ ಇನ್ನ ಪಾಸ್ಪೋರ್ಟ್ ಅಲ್ಲಿ ಈ ಒಂದು ಇಂಡೆಕ್ಸ್ ನಲ್ಲಿ ಅತಿ ಕಳಪೆ ಮಟ್ಟದಿರ್ತಕ್ಕಂಥ ಅತಿ ವೀಕೆಸ್ಟ್ ಪಾಸ್ಪೋರ್ಟ್ ಹೊಂದತಕ್ಕಂಥ ದೇಶಗಳು ಅವೆಲ್ಲ ಸ್ವಲ್ಪ ನಿಮ್ಗೆಲ್ಲ ಗೊತ್ತದಾವ, ಸ್ವಲ್ಪ ಗೆಸ್ ಮಾಡ್ಬೋದು ನೀವು ಯಾವ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಯಾವುದಂದ್ರೆ ಪಾಕಿಸ್ತಾನ ಜಗತ್ತಿನಲ್ಲೇ ಅತಿ ಕೆಳಮಟ್ಟದಿರ್ತಕ್ಕಂಥ ಪಾಸ್ಪೋರ್ಟ್ ಹೊಂದತಕ್ಕಂಥ ದೇಶ. ಮತ್ತು ಎಷ್ಟನೇ ರ್ಯಾಂಕ್ ಅಂತ ಕೇಳಿದ್ರೆ ಇದು 107ನೇ ಸ್ಥಾನ ಆಗದ ನೋಡ್ರಿ, 107ನೇ ಸ್ಥಾನ ಆಗದ. ಮತ್ತು ಇದಕ್ಕಿಂತ ಇದು ಒಂದು ಅತಿ ಕಳಪೆ ಮಟ್ಟ ಒಂದಿದ್ದ ಸ್ವಲ್ಪ ಕೇಳಬಾರ್ದು, ಇದಕ್ಕಿಂತ ಅದಾವ. ಇದರ ಅಂಟಂಬ್ರ ಮತ್ತೆ ಹೊಸವೆಲ್ಲ ಇದರ ಅಂಟಂಬ್ರ ಸರ್ವ ರಾಷ್ಟ್ರ ಇರ್ತಕ್ಕಂಥದ್ದು ಯಾವುದಾಗ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಸೋಮಾಲಿಯಾ ಇದೆ, ಸಿರಿಯಾ ಇದೆ, ಇವೆಲ್ಲ ಬರ್ತಾವ. ಹಿಂಗೆ ಪಟ್ಟಿ ಮಾಡ್ಬೋದು ಹೋದ್ರೆ ಬಾಟಮ್ ದೇಶಗಳು ಕಾಣ್ತಾವ ನಮಗೆ. ಹಾಗಾಗಿ ಕ್ವಶನ್ ಬರೋದೇನಪ್ಪ ಅಂದರೆ ಜಗತ್ತಿನ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಯಾವ ದೇಶದ್ದು ಕ್ವಶನ್ ಕೇಳಿದ್ರೆ ಜಪಾನ್ ಹೇಳ್ಬೇಕು. ಜಗತ್ತಿನ ಅತಿ ಕೆಳಮಟ್ಟದ್ದು ವೀಕೆಸ್ಟ್ ಪಾಸ್ಪೋರ್ಟ್ ಕೇಳಿದ್ರೆ ಅದು ಪಾಕಿಸ್ತಾನ ಅಂತ ಹೇಳಬೇಕು. ಹಾಗಾದ್ರೆ ನಮ್ಮ ಭಾರತದ ಸ್ಥಾನ ಏನು ಅಂತೇಳಿ ಕ್ವಶನ್ ಮಾತು ಕೇಳ್ತಾನೆ. ಅದಕ್ಕೆ ಏನಪ್ಪ ಹೇಳಬೇಕು, ಭಾರತ 85, ಅದು 58 ದೇಶಗಳಿಗೆ ಅದು ಕೊಟ್ಟಿದೆ. ಇಷ್ಟೆಲ್ಲ ಆದ್ರೆ ಈ ಹ್ಯಾಂಡ್ಲೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ಒಂದು ಸಂಸ್ಥೆ ಏನು ಮಾಡುತ್ತಂದ್ರೆ ಪ್ರತಿ ವರ್ಷ ಕೂಡ ಏನಪ್ಪ ಅಂದರೆ ತನ್ನ ವರದಿಯನ್ನು ಪ್ರಕಟ ಮಾಡುತ್ತೆ. ಆದರೆ 199 ದೇಶದ ಪಾಸ್ಪೋರ್ಟ್ಗಳ ಬಗ್ಗೆ ಅದು ವರದಿ ನೀಡುತ್ತೆ. ಹಾಗಾಗಿ ಇದರ ಬಗ್ಗೆ ನಮ್ಗೆ ಏನಪ್ಪ ಅಂದರೆ ಏನು ಹೇಳಬೇಕು, ಸೂಚ್ಯಂಕ ನಮ್ಮ ಭಾರತ ಸ್ಥಾನ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ನಿಮ್ಗೆಲ್ಲರಿಗೂ ಈ ಟಾಪಿಕ್ ಅರ್ಥ ಆಗಿರ್ಬೇಕು ಭಾವಿಸ್ತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ.
ನೆಕ್ಸ್ಟ್ ಐದನೇದು ಭಾಳ ಇಂಪಾರ್ಟೆಂಟ್ ಅದ. ಇನ್ನು ಐದನೇದರಲ್ಲಿ ಭಾರತೀಯ ಸೇನಾ ದಿನಾಚರಣೆ. ನೋಡಿ ನಿಮಗೆಲ್ಲರಿಗೂ ಗೊತ್ತದ ಭಾರತೀಯ ಸೇನಾ ದಿನಾಚರಣೆ. ಹಾಗಾದ್ರೆ ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ? ಜನವರಿ 15. ನಿಮಗೆಲ್ಲ ಕಾಮನ್ ಗೊತ್ತದ ಭೂಸೇನಾ ದಿನಾಚರಣೆ. ಭೂಸೇನಾ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಜನವರಿ 15. ಹೌದಾ? ಹಾಗಾದ್ರೆ 2021ರಲ್ಲಿ ಭಾರತೀಯ ಸೇನಾ ದಿನಾಚರಣೆ ಎಷ್ಟನೇದಾಗಿತ್ತು ಅಂದ್ರೆ 73ನೇದಾಗಿತ್ತು ನೋಡ್ರಿ. 73ನೇದಾಗಿತ್ತು. ಹಾಗಾದ್ರೆ ನಮ್ಗೆ PC-ಗೆ ಬಹಳ ಸಿಂಪಲ್ ಕ್ವಶನ್ ಕೇಳ್ತಾನೆ. ಭೂಸೇನಾ ದಿನಾಚರಣೆಯನ್ನ ಯಾವ ದಿನದಂದು ಆಚರಣೆ ಮಾಡುತ್ತಾರೆ? ಜನವರಿ 15. ಇಷ್ಟು ಸಿಂಪಲ್ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ಭಾರತೀಯ ಸೇನಾ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡಿದ್ರು? ಯಾಕೆ ಆಚರಣೆ ಮಾಡ್ತಾರೆ? ಇದರ ಹಿನ್ನೆಲೆ ಏನು? ನೀವೆಲ್ಲ ಓದ್ಬೇಕು. ಯಾಕಂದ್ರೆ ಹಿಂಗ ದೊಡ್ಡ ದೊಡ್ಡ ಕ್ವಶನ್ ಓದಿರ, ದೊಡ್ಡ ದೊಡ್ಡ ಬುಕ್ ಓದಿರ ದೊಡ್ಡ ದೊಡ್ಡ ನೌಕರಿ ಆಗ್ತಾವ. ಮತ್ತು ನಾವು ಎಲ್ಲಿ ಸಣ್ಣ ಸಣ್ಣ ಬುಕ್ಕ ಕೈಯಾಗ ಒಂದು ಮ್ಯಾಗ್ಝಿನ ಒಂದು ಪೇಪರ್ ಹಿಡ್ಕೊಂಡು ಆ ಕಡೆ ಈ ಕಡೆ ತಿರುಗಾಡಿ ನಾವು ಇಲ್ಲೇ ಪರ್ಮನೆಂಟ್ ಆಗಿ ರೇಷನ್ ಕಾರ್ಡ್ ಮಾಡ್ಸೋದಿದ್ದು ಅಂದ್ರೆ ಆಗಂಗಿಲ್ಲ ನೋಡಿ. ಯಾಕೆ ಅದಕ್ಕೆ ನಾನು ಹೇಳೋದು, ಈಗ ಪೊಲೀಸ್ ಆಗಲಿ SD ಆಗಲಿ ನೀವು ಸಣ್ಣ ಸಣ್ಣ ಟ್ರೈ ಮಾಡ್ಕೋಬೇಡಿ. ಯಾವಾಗಲಿ ದೊಡ್ಡ ದೊಡ್ಡ ಟ್ರೈ ಮಾಡಿರಿ, ದೊಡ್ಡ ದೊಡ್ಡ ಬುಕ್ ಓದ್ರಿ. ಅದಕ್ಕೆ ನೀವೇನಾದ್ರೂ ಏನಪ್ಪ ಅಂದ್ರೆ ಒಂದು ರಾಜನ ಆಸ್ಥಾನಕ್ಕೆ ಹೋಗ್ಬೇಕಾಗಿತ್ತಂದ್ರೆ ರಾಜಮಾರ್ಗದಾಗ ಹೋಗ್ಬೇಕ, ಅಂದಾಗ ರಾಜನ ಆಸ್ಥಾನ ಸಿಗ್ತೈತಿ. ಮತ್ತು ಇಲ್ಲ ನೀವೆಲ್ಲ ಕಲ್ಲು ದಾರಿ, ಮುಳ್ಳು ದಾರಿ ಅಥವಾ ಬೇರೆ ಏನಪ್ಪ ಅಂದ್ರೆ ಬೀದಿ ದಾರಿಗೆ ಹೋದ್ರೆ ರಾಜನ ಆಸ್ಥಾನ ಸಿಗುತ್ತೇನೆ. ಅದಕ್ಕೇನಪ್ಪ ಅಂದರೆ ನೀವು ದೊಡ್ಡ ದೊಡ್ಡ ಉನ್ನತ ಗುರಿಗಳು ಇಟ್ಕೋರಿ. ನೀವು ಅನ್ಕೊಂಡಿದ್ದಕ್ಕಿಂತ ಏನಪ್ಪ ಅಂದರೆ ಮಿಗಿಲಾಗಿರ್ತಕ್ಕಂಥ ಜಾಬ್ಗಳಾಗಲಿಕ್ಕೆ ಕಾರಣ ಆಗ್ತವೆ. ಅದಕ್ಕೆ ನೋಡಿ, ಇನ್ನು ಭಾರತೀಯ ಸೇನಾ ದಿನಾಚರಣೆ ಇದು ಹಿನ್ನೆಲೆ ಏನಂದ್ರೆ ನೋಡಿ, ಸ್ವಲ್ಪ ತಿಳ್ಕೊಳ್ಳಿ. ಹಿನ್ನೆಲೆ ಯಾವಾಗಲೂ ಓದೋದನ್ನ ಕ್ವಶನ್ ಮಾರ್ಕ್ ಮಾಡ್ಕೋಬೇಕ. ಇದ್ರ ಹಿನ್ನೆಲೆ ಏನು, ಯಾಕೆ ಬಂತು, ಈಗ ಏನಾದರೂ ಕ್ವಶನ್ ಮಾರ್ಕ್ ಮಾಡ್ಕೋತ ಓದ್ಕೋತ ಹೋದ್ರೆ ಅಂದ್ರೆ ಕಂಪ್ಲೀಟಾಗಿ ಎಲ್ಲ ಅರ್ಥ ಆಗ್ತಾವು. ನೋಡಿ ಹಿನ್ನೆಲೆ ಏನಂದ್ರೆ 1949 ಜನವರಿ 15ರಂದು ಭಾಳ ಇಂಪಾರ್ಟೆಂಟ್ ಡೇಟಾ. ಲಾಸ್ಟ್ ಟೈಮ್ಗ KS ಕ್ವಶನ್ ಕೇಳಿದ ಮೇಲೆ ಸ್ಟೇಟ್ಮೆಂಟ್ ಮೇಲೆ ಕೇಳಿ ನಾವು 1949 ಜನವರಿ 15ರಂದು ಭಾರತೀಯ ಭೂಸೇನೆಯ ಮೊದಲ ಜನರಲ್ ಯಾರು? ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 1949 ಜನವರಿ 15ರಂದು ಭಾರತೀಯ ಭೂಸೇನೆಯ ಮೊದಲ ಜನರಲ್ ಯಾರಾಗಿದೆ ಅಂದ್ರೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅಧಿಕಾರವನ್ನ ಸ್ವೀಕರಿಸ್ತಾರೆ. ಸರಿ, ಯಾರಿಗೆ ಬಂದಾಗ ನಮ್ಮ ದೇಶದ ಮೊದಲ ಬ್ರಿಟಿಷ್ ಸೇನಾ ಕಮಾಂಡರ್ ಆಗಿದ್ದರು. ಅವರ ಹೆಸರು ರಾಬರ್ಟ್ ಬೂಚರ್. ನೋಡಿ, ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ತು 1947ರಾಗ. ಹಾಗಾಗಿ ಎಲ್ಲ ನಮ್ಮ ಸ್ವತಂತ್ರ ಸಿಕ್ಕ ಬ್ರಿಟಿಷ್ ತಮ್ಮ ಅಧಿಕಾರಗಳನ್ನ ನಮ್ಮ ಭಾರತದ ಮುಖ್ಯಸ್ಥರಿಗೆ ಕೊಟ್ಟು ಹೋಗುವ ಸಂದರ್ಭದಲ್ಲಿ ಅದೇ ಥರ ಏನಪ್ಪ ಅಂದರೆ ಈ ಭಾರತೀಯ ಸೇನಾ ದಿನಾಚರಣೆ ಅಂತಕ್ಕಂಥ ಆ ದಿನ 1949 ಜನವರಿ 15ರಂದು ಭಾರತೀಯ ಭೂಸೇನೆಯ ಮೊದಲ ಜನರಲ್ ಫೀಲ್ಡ್ ಮಾರ್ಷಲ್ ಆಗಿ KM ಕಾರ್ಯಪ್ಪ ಅಧಿಕಾರವನ್ನು ಯಾರಿಂದ ಪಡ್ಕೊಂಡ್ರ? ರಾಬರ್ಟ್ ಬೂಚರ್ ಅವರಿಂದ ಪಡ್ಕೊಂಡ್ರು. ಈ ಒಂದು ದಿನದ ಸವಿ ನೆನಪಿಗೆ ಏನು ಮಾಡ್ತೀವಿ ಅಂದ್ರೆ ನಾವು ಭಾರತೀಯ ಸೇನಾ ದಿನಾಚರಣೆ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಅದೇ ಇದೆ ನಿಮ್ಮಲ್ಲಿ, ಮತ್ತೇನಿಲ್ಲ. ಇನ್ನು ನೆಕ್ಸ್ಟ್ 2021ರಲ್ಲಿ ಸೊ ಇದು 73ನೇ ಸೇನಾ ದಿನಾಚರಣೆ ಇತ್ತು. ಇನ್ನು
ಸ್ವಲ್ಪ ನೋಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಇರ್ತಕ್ಕಂಥದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಇದ್ರ ಬಗ್ಗೆ ಸಂಬಂಧಪಟ್ಟಂಗ ನೀವು ಹೆಂಗೆ ಕರೆಂಟ್ ಅಫೇರ್ಸ್ ಓದ್ತಾರೆ, ಯಾವ ಥರ ಇದ್ರ ಹಿನ್ನೆಲೆ ಓದ್ಕೋಬೇಕು, ನೋಟ್ ಹೆಂಗೆ ಮಾಡ್ಕೋಬೇಕು ಅನ್ನೋ ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಹಾಗಾದ್ರೆ 1999 ಜುಲೈ 26 ಇದು ಬಹಳ ಐತಿಹಾಸಿಕ ದಿನ. ಯಾಕಂದ್ರೆ ಕಾರ್ಗಿಲ್ ಘಟನೆ ಆಯ್ತು. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರತಕ್ಕಂಥ ಒಂದು ಕೊನೆಯ ಯುದ್ಧ. ಇಲ್ಲಿವರೆಗೆ 4 ಸಲ ಯುದ್ಧ ಈಗ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ. ಆದ್ರೆ 1999 ಜುಲೈ 26 ಇದು ಕೊನೆ ಇರತಕ್ಕಂಥ ಒಂದು ಯುದ್ಧ. ಹಾಗಾಗಿ ಪ್ರತಿ ವರ್ಷ ಜುಲೈ 26 ಸೊ ವಿಜಯ್ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತೀವಿ ನಾವು. ಕಾರ್ಗಿಲ್ ವಿಜಯ್ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಆದರೆ ಈ ಒಂದು ಕಾರ್ಗಿಲ್ ವಿಜಯ್ ದಿವಸ ಇರತಕ್ಕಂಥ ಕಾರ್ಯಾಚರಣೆ ಹೆಸರು ಏನಿತ್ತು ಅಂದ್ರೆ ಆಪರೇಷನ್ ವಿಜಯ್ ತಿಳ್ಕೊಂಡು ಕಾರ್ಯಾಚರಣೆ ಹೆಸರು. ಪ್ರತಿ ವರ್ಷ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಈ ಒಂದು ಕಾರ್ಯಾಚರಣೆ ಹೆಸರು ಯಾವ್ದಾಗ ಆಪರೇಷನ್ ವಿಜಯ್. ಇನ್ನ ಭಾರತವು ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೇನಾಪಡೆಯನ್ನು ಹೊಂದಿದೆ ನೋಡಿ, ಬಹಳ ಇಂಪಾರ್ಟೆಂಟ್. ಅದರ ಸೇನಾಪಡೆ ಬಂದಾಗ ಸೊ ಭಾರತವು ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೇನಾಪಡೆಯನ್ನು ಹೊಂದಿದೆ. ಹಾಗಾದ್ರೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ, ಆಲ್ರೆಡಿ ಎಕ್ಸಾಮ್ ಕೇಳ್ಯಾರ. ಅದರ ಪ್ರಪಂಚದ ಅತ್ಯಂತ ದೊಡ್ಡ ಸೇನಾಪಡೆ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನೀವೇ ಮಾಡಿ, ಇದಕ್ಕೆ ಈ ಒಂದು ಕ್ವಶನ್ಗೆ ಆನ್ಸರ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಅದಕ್ಕೆ ನಿಮ್ಗೆ ಏನಾದರೂ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಕ್ವಶನ್ ಇನ್ನೊಂದ್ಸಲ ತಿಳ್ಕೊಳ್ಳಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸೇನಾಪಡೆ ಯಾವುದು ತಿಳ್ಕೊಂಡು ಈ ಒಂದು ಕ್ವಶನ್ಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್, ಭಾರತವು ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೇನಾಪಡೆಯಾಗಿದೆ. ಮತ್ತೆ ಇನ್ನು ಇತ್ತೀಚೆಗೆ ನೋಡಿ 2020ರಲ್ಲಿ ವಾಯುಪಡೆಗೆ ಫ್ರಾನ್ಸ್ ದೇಶದಿಂದ ಏನ್ ತರಿಸ್ಕೊಂಡಿ ನಾವು? ರಫೇಲ್ ಅಂತಕ್ಕಂಥ ಯುದ್ಧ ವಿಮಾನ ತರಿಸ್ಕೊಂಡಿವಿ. ಫ್ರಾನ್ಸ್ ದೇಶದಿಂದ ಯಾವುದು? ರಫೇಲ್ ಅಂತಕ್ಕಂಥ ಯುದ್ಧ ವಿಮಾನವನ್ನ ತರಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಕ್ವಶನ್ ಕೇಳ್ತಾರೆ, ರಫೇಲ್ ಅಂತಕ್ಕಂಥ ಯುದ್ಧ ವಿಮಾನ ಯಾವ ದೇಶದ್ದು ಅಂತ ಕ್ವಶನ್ ಕೇಳ್ತಾರೆ. ಹಾಗಾಗಿ ಇದು ಫ್ರಾನ್ಸ್ ದೇಶ ಇರ್ತಕ್ಕಂಥ ರಫೇಲ್ ಯುದ್ಧ ವಿಮಾನ. ಇನ್ನ ಅಷ್ಟೇ ಅಲ್ಲ, 2021ರಲ್ಲಿ ಇದೇ ಜನವರಿ ತಿಂಗಳಲ್ಲಿ ಸೊ ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ಒಂದು ಒಪ್ಪಂದ ಮಾಡ್ಕೊಂಡಿತ್ತು. ಏನಂದ್ರೆ HAL ತೇಜಸ್ MK-1A ಸ್ವಲ್ಪ ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. 2021ರಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈ HAL ಅಂತಕ್ಕಂಥ ಒಂದು ನೋಡಿ. ಇದ್ರ ಬಗ್ಗೆ ಸ್ವಲ್ಪ HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ತಿಳ್ಕೊಂಡು, ಇದು ಎಲ್ಲಿದೆ ಅಂದ್ರೆ ಕೇಂದ್ರ ಕಚೇರಿ ಇರತಕ್ಕಂಥ ಬೆಂಗಳೂರಲ್ಲೇ. ಸೊ ನಮ್ಮ ಕರ್ನಾಟಕ ಇರತಕ್ಕಂಥ ಒಂದು ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ. HAL ಇದರ ಜೊತೆ ಕೇಂದ್ರ ಸರ್ಕಾರ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಏನು ಒಪ್ಪಂದ? ಅಂದ್ರೆ ಭಾರತದ ಅತಿ ಹಗುರ ಯುದ್ಧ ವಿಮಾನ ಯಾವುದು ಅಂದ್ರೆ HAL ತೇಜಸ್. ಹಾಗಾದ್ರೆ ಈ ಒಂದು HAL ತೇಜಸ್ MK-1A ಅಂತಕ್ಕಂಥದ್ದನ್ನ ಸೊ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂದ್ರೆ 47,000 ಕೋಟಿಯ ಈ ಒಂದು ಪ್ರಾಜೆಕ್ಟ್ ಅನ್ನ ಸಹಿ ಹಾಕಿದೆ. ಅದಕ್ಕೆ ಬಹಳ ಇಂಪಾರ್ಟೆಂಟ್ ನ್ಯೂಸ್ ಇರತಕ್ಕಂಥದ್ದು HAL ತೇಜಸ್ ಅಂದ್ರೆ ಏನು ಕ್ವಶನ್ ಕೇಳ್ತಾರೆ? ಭಾರತದ ಅತಿ ಹಗುರ ಯುದ್ಧ ವಿಮಾನ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಭಾರತದ ಸೇನಾ ವಿಭಾಗದ ಪ್ರಮುಖ ಮುಖ್ಯಸ್ಥರ ಬಗ್ಗೆ ನೋಡೋಣ. ಸೇನಾ ವಿಭಾಗದ ಮುಖ್ಯಸ್ಥರು, ಸೇನಾ ವಿಭಾಗದ ಮುಖ್ಯಸ್ಥರು ಬಹಳ ಇಂಪಾರ್ಟೆಂಟ್. ಸೇನಾ ವಿಭಾಗದ ಮುಖ್ಯಸ್ಥರು ಅಂದ್ರೆ ಫಸ್ಟಿಗೆ ನೋಡಿ, ಮೂರು ಪಡೆಗಳ
ದಂಡನಾಯಕರು ಯಾರಾಗಿರ್ತಾರೆ? ರಾಷ್ಟ್ರಪತಿ ಆಗಿರ್ತಾರೆ. ರಾಷ್ಟ್ರಪತಿ. ಆದರೆ ಪ್ರೆಸಿಡೆಂಟ್ ಇರ್ತಕ್ಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಇನ್ನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಇವರಿಗೆ ನಾವು ಏನು ಕರಿತೀವಿ? CDS ಕರಿತೀವಿ. CDS. ಅದರ ಪೊಲೀಸ್ ಕ್ವಶನ್ ಕೇಳಿ ನೋಡಿ. CDS ಅಂದ್ರೆ ಏನು? ಎಕ್ಸ್ಪೆಕ್ಟೇಷನ್ ಕೇಳಿದಾನೆ. ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ ನಾವು. ಹಾಗಾಗಿ ಈಗ ಯಾರಂದಾಗ ಬಿಪಿನ್ ರಾವತ್ ಅದಾರೆ. ಬಿಪಿನ್ ರಾವತ್ ಭಾಳ ಇಂಪಾರ್ಟೆಂಟ್ ನೋಡಿರಲ್ಲ, ಇವೆಲ್ಲ ತಿಳ್ಕೊಳ್ಬೇಕು. ಯಾಕಂದ್ರೆ ಒಂದ್ಸಲ ಇದ್ರ ಬಗ್ಗೆ ಏನಾದರೂ ನ್ಯೂಸ್ನಾಗ ಬಂತಂದ್ರೆ ಸ್ವಲ್ಪ ನೀವು ಒಳಗೆ ಹೋಗಿ ಯಾವುದು ಏನು ಈಗ ಯಾರಿದ್ದಾರೆ ಪ್ರೆಸಿಡೆಂಟು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳಿಕ್ಕೆ ಇಷ್ಟಪಡಬೇಕು. CDS ಅಂದರೆ ಈ ಪ್ರೆಸಿಡೆಂಟ್ ಇರ್ತಕ್ಕಂಥ CDS ಅಂದರೆ ಬಿಪಿನ್ ರಾವತ್. ನೆಕ್ಸ್ಟ್ ಭೂಸೇನಾ ಮುಖ್ಯಸ್ಥರು ಯಾರಿದ್ದಾರೆ? ಈ ಪ್ರೆಸಿಡೆಂಟ್ ಯಾರಿದ್ದಾರೆ ಹೇಳಿ ನೋಡೋಣ. ಭೂಸೇನಾ ಮುಖ್ಯಸ್ಥರು ಯಾರಿದ್ದಾರೆ? MM ನರವಣೆ. ಇದ್ದಾರೆ. ಇನ್ನು ವಾಯುಪಡೆ ಮುಖ್ಯಸ್ಥರು RK ಭದೌರಿಯಾ. ಇನ್ನ ನೌಕಾಪಡೆ ಮುಖ್ಯಸ್ಥರು ಪ್ರೆಸೆಂಟ್ ಯಾರಿದ್ದಾರೆ ಅಂದ್ರೆ ಕರಂಬೀರ್ ಸಿಂಗ್ ಇದ್ದಾರೆ. ಇಷ್ಟೆಲ್ಲ ನೀವು ಮಾಹಿತಿಯನ್ನು ಕರೆಕ್ಟ್ ಹಾಕೋಬೇಕಾಗುತ್ತೆ. ಸ್ವಲ್ಪ ಜಸ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಭೂಸೇನಾ ಮುಖ್ಯಸ್ಥರು ಏನ್ ಕರೀತಾರೆ? ಜನರಲ್ ಅಂತ ಕರೀತಾರೆ. ಅದಕ್ಕೆ ಜನರಲ್ ಯಾರು? MM ನರವಣೆ. ವಾಯುಪಡೆಯ ಮುಖ್ಯಸ್ಥರು ಏನ ಕರೀತಾರೆ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಈಗ ಯಾರಿದ್ದಾರೆ? RK ಭದೌರಿಯಾ ಇದ್ದಾರೆ. ನೌಕಾಪಡೆಯ ಮುಖ್ಯಸ್ಥರು ಏನ್ ಕರೀತಾರೆ? ಅಡ್ಮಿರಲ್ ಅಂತ ಕರೀತಾರೆ. ಈಗ ಯಾರಿದ್ದಾರೆ? ಕರಂಬೀರ್ ಸಿಂಗ್ ಅಂತ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರ ಬಗ್ಗೆ ನಾವು ಜಸ್ಟ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು ಕೊನೆಗೆ ಇರತಕ್ಕಂಥ ಒಂದು ಲಾಸ್ಟ್ ಟಾಪಿಕ್ ನೋಡೋಣ. ಇಂಟರ್ನ್ಯಾಷನಲ್ ಮೈಗ್ರೇಷನ್ ರಿಪೋರ್ಟ್ 2020. ಹಿಂಗಂದ್ರೆ ಏನ್ರಿ? ನಮಗೆ ಇರೋದು ಒಂದೇ ಸಮಸ್ಯೆ ಏನಂದ್ರೆ ಇಂಗ್ಲೀಷ್ನಾಗ ಬರೆದ್ರೆ ಭಾಳ ಸಮಸ್ಯೆ ಆಗಿಬಿಡುತ್ತೆ. ಅಂದಂಗ ಏನು ತಿಳ್ಕೋಬೇಕು? ಇಂಗ್ಲೀಷ್ನಾಗೂ ಓದ್ಬೇಕ. ಲಾಸ್ಟ್ ಟೈಮ್ PC ನೋಡಿದಿಲ್ಲ, ಎಲ್ಲ ಏನು ಮಾಡ್ಯಾನ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಬೇರೆ ಇರತಕ್ಕ ಸಬ್ಜೆಕ್ಟ್ಗಳು ಇಂಗ್ಲೀಷ್ನಾಗ ಕೊಟ್ಬಿಟ್ಟಾನೆ. ಹಾಗಾದ್ರೆ ಮೈಗ್ರೇಷನ್ ಅಂದಾಗಿರಪ್ಪ ಅಂದ್ರೆ ಅನುವಾದ ಕೊಟ್ಟಿರಂಗಿಲ್ಲ, ಮೈಗ್ರೇಷನ್ ಅಂತ ಕೊಟ್ಟಿರ್ತಾನೆ. ಅದಕ್ಕೆ ನೀವೆಲ್ಲ ಓದಿರ್ತೀರಿ, ಈ ಸಲ 95 ಮಾಡಬೇಕು, 85 ಮಾಡಬೇಕು, ಏನೇನೋ ಆಸೆ ಇಟ್ಕೊಂಡು ಕೂತಿರ್ತೀರಿ. ಅವಾಗ ಇಂಗ್ಲೀಷ್ನಾಗ ಕೊಟ್ಟಾಗ ಅದು ಉಲ್ಟಾ ಆಗ್ಬಾರ್ದು. ಇನ್ನು ನೋಡಿ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ರಿಪೋರ್ಟ್, ಇದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ವಲಸೆ ವರದಿ 2020 ಕರೀತಾರೆ. ಅಂದ್ರೆ ಈ ವರದಿ ಕೊಡೋರು ಯಾರು ಅಂತ ನೋಡೋಣ. ಕ್ವಶನ್ ಕೇಳೋದು ಫಸ್ಟ್ ಕ್ವಶನ್ ಅದು ಯಾರಿಗೆ ಅಂದ್ರೆ ಇದು PSI ಕ್ವಶನ್ ಕೇಳಿ ಬರ್ತಾನೆ ನೋಡಿ. ಹೆಂಗಂದ್ರೆ ಅಂತಾರಾಷ್ಟ್ರೀಯ ವಲಸೆ ವರದಿಯನ್ನ ನೀಡತಕ್ಕಂಥವ್ರು ಪ್ರಕಟಿಸ್ತವ್ರು ಯಾರು ಕ್ವಶನ್ ಕೇಳಿದ್ರೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ವ್ಯವಹಾರಗಳ ವಿಭಾಗದವರು ಈ ಒಂದು ವರದಿ ನೀಡ್ತಾರೆ. 2020 ಯಾಕೆ ಕೇಳೋದ್ರಿಂದ ಕೇಳಬಾರ್ದು? ಯಾಕಂದ್ರೆ 2020 ವರದಿ 2021 ಬಂದದ. ಅದಕ್ಕೆ ನೀವು ಕರೆಂಟ್ ಆಗಿ ನೀವು ನೆನ್ಪಿಡಬೇಕಾಗತ್ತೆ ನೋಡಿ. ಹಾಗಾದ್ರೆ ವರದಿ ಪ್ರಕಟಿಸೋರು ಯಾರು? ವಿಶ್ವಸಂಸ್ಥೆ ಆರ್ಥಿಕ ಮತ್ತು ವ್ಯವಹಾರಗಳ ವಿಭಾಗದವರು ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಇದು ರಿಪೋರ್ಟ್ ಪ್ರಕಾರ ಏನಂದ್ರೆ ಬರೀ 2020 ಭಾರತದಿಂದ ಬೇರೆ ದೇಶಗಳಿಗೆ ವಲಸೆ ಹೋಗ್ಯಾರು. ಎಷ್ಟು ಜನ ವಲಸೆ ಹೋಗ್ಯಾರ ನೋಡ್ರಿ, ಗಾಬರಿ ನೀವು. ಬರೀ ಒಂದು ವರ್ಷನ್ಯಾಗ 1.7 ಕೋಟಿ ಹೋಗ್ಯಾರ. 1.7 ಕೋಟಿ ಇನ್ನ ಮುಂದದ ಕೇಳ್ರಿ. ಅಂದರೆ 2020 ಭಾರತದಿಂದ ಬೇರೆ ದೇಶಕ್ಕೆ ವಲಸೆ ಹೋಗೋದ್ರಲ್ಲಿ ನಿಮ್ಗೆ ಏನಪ್ಪ ಅಷ್ಟೈತೆ ನೋಡಿ. ಇನ್ನು ಈ ಒಂದು ವಲಸೆ ಭಾರತೀಯರು ವಿವಿಧ ದೇಶಗಳಲ್ಲಿ ವಾಸಿಸುತ್ತಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶದ
ಹಾಗಾಗಿ ಇದನ್ನು ವರದಿ ಯಾರು ಕೊಡ್ತಾರೆ ಅಂದರೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ವ್ಯವಹಾರಗಳ ವಿಭಾಗದವರು ವರದಿ ಕೊಡ್ತಕ್ಕಂಥದ್ದು. ಹಾಗಾದರೆ ಇನ್ನು ನೋಡಿ, ಬೇರೆ ದೇಶಗಳಿಗೆ ಭಾರತದಿಂದ ಅತಿ ಹೆಚ್ಚು ವಲಸಿಗರು ಹೋಗಿದ್ದಾರೆ. ಹಾಗಾದರೆ ಎಷ್ಟೆಷ್ಟು ಮತ್ತು ಯಾವ ದೇಶಗಳು ಹೋಗಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಹಾಗಾದರೆ ಎಷ್ಟೆಷ್ಟು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನೋಡಿ. ಒಂದನೇದು, ನಮ್ಮ ಭಾರತದಿಂದ ಅತಿ ಹೆಚ್ಚು ವಲಸಿಗರು ಯಾವ ದೇಶಕ್ಕೆ ಹೋಗಿದ್ದಾರೆ ಅತಿ ಹೆಚ್ಚಾಗಿ ಅಂದ್ರೆ ಫಸ್ಟಿಗೆ ಬರೋದು ಯಾವುದಂದ್ರೆ UAE ನೋಡಿ. UAE ಇವು ಅಂದ್ರೆ ಅಂಬ್ರೆಲಾ ಅಲ್ಲ, ಇವು ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ ಅಂತ ಕರಿತೀವಿ. ಯುನೈಟೆಡ್ ಅರಬ್ ಎಮಿರೇಟ್ ತಿಳ್ಕೊಂಡು ಇವೆಲ್ಲ ಕೊಲ್ಲಿ ರಾಷ್ಟ್ರಗಳು. ಕೊಲ್ಲಿ ರಾಷ್ಟ್ರಗಳನ್ನೆಲ್ಲ ಗೊತ್ತಿರಬೇಕು. ಎಲ್ಲ ಕಚ್ಚಾ ಆಯಿಲನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ದೇಶಗಳಿರ್ತಕ್ಕಂಥವು. ಅದಕ್ಕಾಗಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಂಬ್ಕೊಂಡಿರ್ತಕ್ಕಂಥ ದೇಶಗಳು. ಹಾಗಾಗಿ UAE ತಿಳ್ಕೊಂಡು ಫಸ್ಟ್ ಇದೆ. ಹಾಗಾದ್ರೆ ಭಾರತದಿಂದ UAEಗೆ ಅತಿ ಹೆಚ್ಚು ಜನಸಂಖ್ಯೆ ಹೋಗಿದ್ದಾರೆ. ಭಾರತದಿಂದ ಎಷ್ಟು ಹೇಳಿ ನೋಡೋಣ? 3.5 ಕೋಟಿ. 3.5 ಕೋಟಿ. ಜಗತ್ತಿನಾಗ ಅತಿ ಹೆಚ್ಚು ಭಾರತೀಯರು ಯಾವ ದೇಶದಾಗಿದ್ದಾರೆ ಅಂದ್ರೆ UAE 3.5 ಕೋಟಿ ಅಲ್ಲೇ ಅದ. ಇನ್ನು ಎರಡನೇದು, ಅದು ಬಿಟ್ಟರೆ ಎರಡನೇದು ಅಮೇರಿಕಾದಾಗ, ಅಮೇರಿಕ ದೇಶನಾಗ ಅಲ್ಲಿ 2.7 ಕೋಟಿ ನೋಡಿ. 2.7 ಕೋಟಿ ಅಮೇರಿಕಾದಾಗ. ಇನ್ನು ಮೂರನೇದು ಏನಂದ್ರೆ ಮೂರನೇ ಬರ್ತಕ್ಕಂಥದ್ದು ಜರ್ಮನಿ. 2.5 ಕೋಟಿ. 2.5 ಕೋಟಿ. ಆಮೇಲೆ ಜರ್ಮನಿ ಮತ್ತು ಸೌದಿ ಅರೇಬಿಯಾ. ಹಾಗಾಗಿ ಈ ಎರಡೂ ದೇಶಗಳಲ್ಲಿ ಮೂರು ಸ್ಥಾನ ಪಡ್ಕೊಳ್ತಕ್ಕಂಥವು. ಹಾಗೆ ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ಹೋದವರು ಅತಿ ಹೆಚ್ಚಾಗಿರ್ತಕ್ಕಂಥ ದೇಶ ನಂಬರ್ 1 ಸ್ಥಾನ ಯಾವುದು? ಭಾರತಕ್ಕೆ. ಹಾಗಾಗಿ ಭಾರತ ಫಸ್ಟ್ ಇರ್ತಕ್ಕಂಥ UAE 3.5 ಕೋಟಿ, ಅಮೇರಿಕಾ 2.7 ಕೋಟಿ, ಜರ್ಮನಿ ಮತ್ತು ಸೌದಿ ಅರೇಬಿಯಾ 2.5 ಕೋಟಿ. ಈ ಮೂರನ್ನ ಸ್ವಲ್ಪ ನೀವು ನೆನಪಿಡಬೇಕು. ಹಾಗಾದರೆ ಇನ್ನೊಂದಿದೆ ಏನಪ್ಪಾ ಅಂದರೆ ಅತಿ ಹೆಚ್ಚು ವಲಸಿಗರನ್ನ ಹೊಂದತಕ್ಕಂಥ ದೇಶಗಳು. ಅತಿ ಹೆಚ್ಚು ವಲಸಿಗರ ಹೊಂದತಕ್ಕಂಥ ದೇಶಗಳು ನೋಡಿ. ಅತಿ ಹೆಚ್ಚು ವಲಸಿಗರನ್ನ ಹೊಂದಿರುವ ದೇಶಗಳು ಯಾವ ದೇಶಗಳು ನೋಡೋಣ? ನಿಮಗೆಲ್ಲ ಗೊತ್ತಾಗಿರ್ಬೇಕು. ಈಗ ಬರೆದ ಮೇಲೆ ಅದು ಒಂದನೇದು ಯಾವುದು? ಒಂದನೇದು ಭಾರತನೇ, ಎರಡನೇದು ಮೆಕ್ಸಿಕೋ ಇದೆ, ಮೂರನೇದು ಇರ್ತಕ್ಕಂಥದ್ದು ರಷ್ಯಾ ಇದೆ. ಈ ಥರ ಇರ್ತಕ್ಕಂಥ ವಲಸೆ ಮೈಗ್ರೇಷನ್ ಅಂತ ಕರಿತೀವಿ ನಾವು. ಹಾಗಾಗಿ ನೀವು ಹಿನ್ನೆಲೆ ಬಂದಾಗ ಏನಪ್ಪ ಲಾಸ್ಟ್ ಟೈಮ್ ಏನಪ್ಪ ಪೊಲೀಸ್ ಮತ್ತು PSI ಕ್ವಶನ್ ಕೇಳಿದರು. ಏನಂದರೆ ಕೆಲವೊಂದು ಬುಡಕಟ್ಟು ಜನಾಂಗಗಳು ಕೆಲವೊಂದು ಪ್ರಾಂತಗಳಿಂದ ಬಂದಿದ್ದರು ಭಾರತಕ್ಕೆ. ಫಾರ್ ಎಕ್ಸಾಂಪಲ್ ಚಕ್ಮಾ ಜನಾಂಗ ಯಾವ ದೇಶದಿಂದ ಬಂದರು ಅಂತ ಕ್ವಶನ್ ಕೇಳ್ತಾರೆ, ಅದು ಬಾಂಗ್ಲಾದೇಶದ್ದು. ಇನ್ನು ಚಕ್ಮಾ ತಕ್ಷಣ ಇರ್ತಕ್ಕಂಥ ರೋಹಿಂಗ್ಯಾ ಮುಸ್ಲಿಮಾನರು ಯಾವ ದೇಶದಿಂದಾಗ ಅವರು ಮ್ಯಾನ್ಮಾರ್ದಿಂದ ಬಾಂಗ್ಲಾದೇಶಕ್ಕೆ ಬಂದರು ಮತ್ತು ಭಾರತಕ್ಕೆ ಕೂಡ ಬಂದರು. ಆಮೇಲೆ ಟಿಬೇಟಿಯನ್ರು ನಮ್ಮ ಭಾರತಕ್ಕೆ ಬಂದಾರ ಬೈಲುಕೊಪ್ಪೆಯಲ್ಲಿ. ಇವೆಲ್ಲ ಕಾಮನ್ ಆಗಿರ್ತಕ್ಕಂಥ ವಲಸೆ ಬಂದಿರ್ತಕ್ಕಂಥವ್ರು. ಅವರಿಗೆ ನಿರಾಶ್ರಿತ ಅಂತ ಕರಿತೀವಿ, ವಲಸೆ ಅಂತ ಕರಿತೀವಿ. ಹೀಗಾಗಿ ಏನಪ್ಪ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ವಲಸೆ ಹೋಗಿದ್ದು ನಮ್ಮ ಭಾರತದಿಂದನೇ. ಬಟ್ ಭಾರತದಿಂದ ಯಾವ ದೇಶಕ್ಕೆ ಅತಿ ಹೆಚ್ಚು ವಲಸೆ ಅಂದರೆ UAE, ಅಮೇರಿಕಾ, ಜರ್ಮನಿ. ಈ ಮೂರು ನೆನಪಿಡಬೇಕು. ಆಮೇಲೆ ಅತಿ ಹೆಚ್ಚು ವಲಸೆ ಹೊಂದತಕ್ಕಂಥ ದೇಶಗಳಂದಾಗ ಭಾರತ, ಮೆಕ್ಸಿಕೋ, ರಷ್ಯಾ. ಇಷ್ಟು ನೆನಪಿಟ್ರಿದ್ರೆ ಮೈಗ್ರೇಷನ್ ರಿಪೋರ್ಟ್ ಇರ್ತಕ್ಕಂಥದ್ದು ಇದು 2020ರಲ್ಲಿ. ಇನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಭಾಳ ವೆರಿ ಸಿಂಪಲ್ ಆಗಿ. ಅಂತಾರಾಷ್ಟ್ರೀಯ ವಲಸೆ ವರದಿ ಪ್ರಕಾರ ಅತಿ ಹೆಚ್ಚಾಗಿ ವಲಸೆಗಳು ಹೊಂದತಕ್ಕಂಥ ದೇಶ ಯಾವುದು ಅಂದಾಗ ಭಾರತ ಅಂತ ಹೇಳಬೇಕು. ಹಾಗಾಗಿ ಈ ಒಂದು ನನ್ನ ಟಾಪಿಕ್ಗಳ ಬಗ್ಗೆ 6 ಟಾಪಿಕನ್ನು ಈ ಜನವರಿ 2nd ವೀಕ್ನಲ್ಲಿ ನಾನು ಕವರ್ ಮಾಡಿದ್ದೇನೆ. ಹಾಗಾಗಿ ಇಂಪಾರ್ಟೆಂಟ್ ಟಾಪಿಕನ್ನು ನೀವು ಚೆನ್ನಾಗಿ ಒಂದು ಸಲ ಅಲ್ಲ, 1-2 ಸಲ ನೀವು ಕೇಳಿ, 2 ಸಲ ವಿಡಿಯೋವನ್ನು ಕರೆಕ್ಟಾಗಿ ಚೆನ್ನಾಗಿ ಕೇಳಿ, ಅದರಲ್ಲಿರ್ತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ. ಯಾವುದು ಇನ್ನೂ ಹೇಳಬೇಕಾಗಿತ್ತು ಅನ್ನೋದು ಏನಾದರೂ ಮಿಸ್ಸಿಂಗ್ ಇತ್ತು,
ಇಲ್ಲ ಸರ್ ಇದಕ್ಕಿಂತ ಇನ್ನೂ ಸ್ವಲ್ಪ ನಾವು ಟ್ವಿಸ್ಟ್ ಆಗಿ ಬರತಕ್ಕಂಥ ಸಂಭವ ಇದಾವತ್ತಂದಾಗ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕಿಂತ ಭಾರಿ ಸ್ಟ್ಯಾಂಡರ್ಡ್ ಆಗಿ ನಾನು ಪರ್ಫೆಕ್ಟ್ ಆಗಿ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಈ ಒಂದು ಜನವರಿ ಸೀರೀಸಿಂದ ಇಲ್ಲಿವರೆಗೆ ನಾನು ಒಂದು ಕರೆಂಟ್ ಅಫೇರ್ಸನ್ನು ನಿಮ್ಮ ಎಕ್ಸಾಮ್ ಒಳಗೆ ಮುಗಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ನನ್ನ ವಿಡಿಯೋ ಅಂದರೆ ಪ್ರಚಲಿತ ಘಟನೆಗಳು ನಿಮಗೇನಾದರೂ ಹೊಸದನಿಸಿತ್ತು, ನಿಮಗೇನಾದರೂ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಏನಪ್ಪ ಅಂದರೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆಗೆ ಏನಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಬರೀ ಯೂಟ್ಯೂಬ್ನಲ್ಲಿ ಮಾತ್ರ ನಾವು ಎಕ್ಸ್ಪ್ಲನೇಷನ್ ಅಷ್ಟೇ ಸಿಗುತ್ತೆ. ನೀವು ಮುಂದೇನಪ್ಪ 15ನೇ ತಾರೀಕು ನಂತರ ನಮ್ಮಲ್ಲಿ ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಆಫ್ಲೈನ್ ಕ್ಲಾಸಿಗೆ ನೀವೆಲ್ಲರೂ ದಯವಿಟ್ಟು ಬನ್ನಿರಿ. ನಿಮಗೆಲ್ಲ ಈ ಒಂದು ನಾನು ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ನೋಟ್ಸ್ಗಳು ನಿಮಗೆ ಒಂದು PDF ಮಾದರಿಯಲ್ಲಿ ಅಷ್ಟೇ ಅಲ್ಲ, ಸೊ ಹಾರ್ಡ್ ಕಾಪಿ ನಿಮಗೆ ಅವೈಲೇಬಲ್ ಆಗ್ತವೆ. ಅದಕ್ಕಾಗಿ ದಯವಿಟ್ಟು ಚೆನ್ನಾಗಿ ಓದಿ. ಸೊ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ನಾಲೆಜ್. ಈ ಸ್ಪರ್ಧಾರ್ಥಿಗಳಿಗೆ ಭಾಳ ಇಂಪಾರ್ಟೆಂಟ್ ಬೇಕಾಗಿದ್ದೇನಪ್ಪ ಅಂದರೆ ಕಲ್ಪನೆ. ಹಾಗಾಗಿ ಇದನ್ನು ಹೇಳಿದವರು ಯಾರಂದಾಗ ಅರಿಸ್ಟಾಟಲ್ ಹೇಳ್ತಾರೆ, ಕಲ್ಪನೆಯು ಜ್ಞಾನಕ್ಕಿಂತ ಮಿಗಿಲಾದ ತಿಳ್ಕೊಂಡು ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಂದು ಟಾಪಿಕ್ ಓದೋದ್ನಾಗ ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಓದಿದರೆ ಸೊ ಆಲ್ವೇಸ್ ಏನಪ್ಪ ನಿಮ್ಮಲ್ಲಿ ವಿಕ್ಟ್ರಿ ಆಗುತ್ತೆ ತಿಳ್ಕೊಂಡು ಹೇಳ್ತಾ. ಸೊ ಗುಡ್ ಬೈ.